ಸಾಮಾನ್ಯವಾಗಿ ಜಾತ್ರೆ ಅಂದ್ರೆ ಅಲ್ಲಿ ಜನ ಜಾಸ್ತಿ, ಗಲೀಜು ಕೂಡ ಜಾಸ್ತಿ ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ಆನೇಕಲ್ ತಾಲೂಕಿನ ಮುತ್ತನಲ್ಲೂರು ಗ್ರಾಮದಲ್ಲಿ ಮಾತ್ರ ಸೀನ್ ಉಲ್ಟಾ ಆಗಿದೆ. ಜಾತ್ರೆ ಮುಗಿದ ಬೆನ್ನಲ್ಲೇ ಇಡೀ ಗ್ರಾಮವನ್ನ ಪಳಪಳ ಹೊಳೆಯುವಂತೆ ಮಾಡಿದ್ದಾರೆ ಇಲ್ಲಿನ ಸ್ವಯಂ ಸೇವಕರು. ಮುತ್ತನಲ್ಲೂರು ಗ್ರಾಮದಲ್ಲಿ ಕಳೆದ 2 ದಿನಗಳಿಂದ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ, ಶನಿ ಮಹಾತ್ಮ ಸ್ವಾಮಿ ರಥೋತ್ಸವ, ಭರ್ಜರಿ ಜಾತ್ರೆ ನಡೆದಿತ್ತು. ಸಾವಿರಾರು ಭಕ್ತರು ಬಂದು ಹೋಗಿದ್ರು. ಹಬ್ಬ ಮುಗಿದ ಮೇಲೆ ರಸ್ತೆ ಬದಿ ಪ್ಲಾಸ್ಟಿಕ್ ಕಸದ ರಾಶಿ ಬಿದ್ದಿರೋದನ್ನ ನೋಡಿ ಸಂತ ನೀರಾಂಕಾರಿ ಮಂಡಳಿಯವರು ಸುಮ್ಮನೆ ಕೂಲಿಲ್ಲ. ತಾವೇ ಖುದ್ದಾಗಿ ಫೀಲ್ಡ್ಗೆ ಇಳಿದಿದ್ದಾರೆ. ಬರೋಬ್ಬರಿ 300 ಜನ ಸ್ವಯಂ ಸೇವಕರ ಕೈಗೆ ಪೊರಕೆ ಹಿಡಿದು ಇಡೀ ಗ್ರಾಮವನ್ನೇ ಸ್ವಚ್ಛ ಮಾಡಿದ್ದಾರೆ. ಸರ್ಕಾರಿ ಆಸ್ಪತ್ರೆ, ಬಸ್ ನಿಲ್ದಾಣ, ಗ್ರಾಮ ಪಂಚಾಯಿತಿ ಕಚೇರಿ, ಪಶು ಆಸ್ಪತ್ರೆ ಮತ್ತು ದೇವಸ್ಥಾನಗಳ ಸುತ್ತಮುತ್ತ ಇದ್ದ ಕಸವನ್ನೆಲ್ಲ ಗುಡಿಸಿ ವಿಲೇವಾರಿ ಮಾಡಿದ್ದಾರೆ. ರಾಷ್ಟ್ರೀಯ ಯುವ ಪ್ರಶಸ್ತಿ ವಿಜೇತ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಾಗಡೆ ಅವರು ಮಾತನಾಡಿ, ಜಾತ್ರೆಗಳಲ್ಲಿ ಪ್ಲಾಸ್ಟಿಕ್ ಕಡಿಮೆ ಬಳಸಿ ಪರಿಸರ ಉಳಿಸೋದು ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ಕಿವಿಮಾತು ಹೇಳಿದ್ದಾರೆ. ಮಂಡಳಿಯ ಮುಖ್ಯಸ್ಥರಾದ ರಾಧಾ ನಾಗರಾಜ ರೆಡ್ಡಿ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ಕೆ ಇಡೀ ಗ್ರಾಮಸ್ಥರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಬರೀ ಭಕ್ತಿ ತೋರಿಸೋದಷ್ಟೇ ಅಲ್ಲ, ಈ ರೀತಿ ಸಮಾಜ ಸೇವೆ ಮಾಡೋದು ನಿಜವಾದ ಧರ್ಮ ಅಂತ ಮಾಜಿ ಪಂಚಾಯಿತಿ ಅಧ್ಯಕ್ಷ ವಿಶ್ವನಾಥ ರೆಡ್ಡಿ ಸೇರಿದಂತೆ ಊರಿನ ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. महाराज आप उस तरफ जाइए, चप्पल चप्पल उधर ಮುಂದೆ ಮುಂದೆ ಅಲ್ಲಿ ಮಾವಿನ ಮನೆ ಹೋಗ್ತೀನಿ, ನಮ್ಮ ಮುಂದೆ ಹಾಕ್ಬೇಡ. नहीं पता आपको? वैसा लग रहा है ऑलमोस्ट एक्चुअली है इसके हिसाब से। ಒಂದು ಕಿಲೋ ಪ್ಲೇಟ್ ಆದ್ರೆ महाराज आप उस तरफ जाइए.